ಎಲ್ಲರಿಗೂ ನಮಸ್ಕಾರ. ಶಕು ಕುಕ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸುಲಭವಾದ ಹಾಗೂ ತುಂಬಾ ರುಚಿಕರವಾದಂತಹ ಬಿರಿಯಾನಿ ರೆಸಿಪಿಯನ್ನು ಮಾಡೋಣ. ಈ ಚಿಕನ್ ಬಿರಿಯಾನಿ ರೆಸಿಪಿಯನ್ನು ಮಾಡಲು ಏನೇನು ಸಾಮಗ್ರಿಗಳು ಬೇಕು ಎಂದು ನೋಡೋಣ ಬನ್ನಿ. ನಾನು ಇಲ್ಲಿ ಕಟ್ ಮಾಡಿರುವಂತಹ 1 kg ಬಾಯ್ಲರ್ ಕೋಳಿ ಚಿಕನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 5 ಅನಾನಸ್ ಹೂವು, 5 ರಿಂದ 6 ಎಲೆ, 5 ಏಲಕ್ಕಿ ಕಾಯಿ, ಚಕ್ಕೆಯನ್ನು ಸಣ್ಣದಾಗಿ 7-8 ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 5 ರಿಂದ 6 ಲವಂಗ ಹಾಗೂ 6 ರಿಂದ 7 ಮರಾಠಿ ಮೊಗ್ಗು, 1 ಬಟ್ಟಲು ಪುದೀನಾನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1 ಬಟ್ಟಲು ಕೊತ್ತಂಬರಿ ಸೊಪ್ಪು, 5 ರಿಂದ 6 ದಪ್ಪನೆ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ದಪ್ಪನೆ 6 ಟೊಮೊಟೊವನ್ನು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಖಾರದ ಪುಡಿ ಹಾಗೂ 1 ಬಟ್ಟಲು ಮೊಸರು, 10 ರಿಂದ 15 ಹಸಿಮೆಣಸಿನಕಾಯಿ, ಅರಿಶಿಣ ಪುಡಿ, ಗರಂ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣು, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. 1 kg ಚಿಕನ್ಗೆ 1 kg ಅಕ್ಕಿನ ತೊಗೊಂಡಿದ್ದೀನಿ. ಈಗ ಒಂದು ಕಾದಿರುವಂತಹ ಪಾತ್ರೆಗೆ ಎಣ್ಣೆನ ಹಾಕೊಳ್ಳೋಣ. ನಂತರ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಹಾಗೆ 1-2 ಸಲ ಮಸಾಲೆ ಪದಾರ್ಥಗಳನ್ನು ಫ್ರೈ ಮಾಡ್ಕೊಂಡಾದಮೇಲೆ ಮೆಣಸಿಕಾಯಿನ ಸೇರಿಸ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆಯಲ್ಲಿ ಈರುಳ್ಳಿನ ಹಾಗೂ ಮಸಾಲೆ ಪದಾರ್ಥಗಳನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಈರುಳ್ಳಿ ಎಲ್ಲ ಕೆಂಪು ಬಣ್ಣಕ್ಕೆ ತಿರುಗಿದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಳೋಣ. 3 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ರೀತಿಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಶುಂಠಿ ಬೆಳ್ಳುಳ್ಳಿ ಜೊತೆ 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ಳೋಣ. ಪ್ಲೇಟ್ನ ಮುಚ್ಚಿ ಒಂದು 3 ರಿಂದ 4 ನಿಮಿಷ ಟೊಮೊಟೊ ಹಣ್ಣನ್ನು ಬೇಯೋದಕ್ಕೆ ಬಿಡೋಣ. ಪ್ಲೇಟ್ ತೆಗೆದು ಟೊಮೊಟೊ ಹಣ್ಣನ್ನು ನೀಟಾಗಿ ಮತ್ತೊಂದು ಸಲ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಪುದೀನಾನ ಸೇರಿಸ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನಾನು 4 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಮೆಣಸಿನ್ಕಾಯಿನೂ ಕೂಡ ಬಳಸಿರ್ತೀವಿ, ಹಾಗಾಗಿ ಖಾರನ ನೋಡಿ ಹಾಕ್ಕೊಳ್ಳಿ. 4 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 3 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಪುಡಿ. ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೊದಲೇ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಬಾಯ್ಲರ್ ಕೋಳಿಯ ಚಿಕನ್ನ ಸೇರಿಸ್ಕೊಳ್ಳೋಣ. ಈಗ ಚಿಕನ್ನ ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಆದಮೇಲೆ 1 ಬಟ್ಟಲು ಗಟ್ಟಿಯಾದ ಮೊಸರನ್ನು ಸೇರಿಸ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ 1 ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಳೋಣ. ನೀವು ನಿಂಬೆಹಣ್ಣಿನ ರಸವನ್ನು ಮೊದಲೇ 1 ಬಟ್ಲು ಕೂಡ ಹಿಂಡಿ ಇಟ್ಕೋಬೋದು, ಆಮೇಲೆ ಸೇರಿಸ್ಕೋಬೋದು, ಅಥವಾ ಈಗಲೇ ಡೈರೆಕ್ಟಾಗಿ ಕೂಡ ಹಿಂಡ್ಬೋದು. ಕೆಲವು ಟೈಮ್ ಬೀಜಗಳು ಬೀಳುತ್ತೆ, ಹಾಗಾಗಿ ನಿಧಾನವಾಗಿ ನೋಡಿಕೊಂಡು ಹಿಂಡಬೇಕು. ಮತ್ತೊಮ್ಮೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಡೋಣ. ಈಗ ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಈ ಚಂಬಲ್ಲಿ 1 ಲೀಟರ್ ಹಾಗೂ ಮತ್ತೊಮ್ಮೆ ಇನ್ನೊಂದು ಲೀಟರ್ ಅಂತ 2 ಲೀಟರ್ ನೀರನ್ನು ಸೇರಿಸ್ಕೊಳ್ತೀನಿ. ನೀವು ಕೂಡ 2 ಲೀಟರ್ ನೀರನ್ನು ಹಾಕೋಬೋದು. ಗ್ಲಾಸ್ನಲ್ಲಾದರೂ ಹಾಕ್ಕೊಳ್ಳಿ ಅಥವಾ ಚಂಬಿನಲ್ಲಾದರೂ ಕೂಡ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಾನು ಇಲ್ಲಿ ಅರಳುಪ್ಪನ್ನು ಬಳಸಿದ್ದೀನಿ. ನಾನು ಇಲ್ಲಿ ಅರಳುಪ್ಪನ್ನು ಕೈಯಲ್ಲೇ ಅಳತೆ ಮಾಡಿ ಹಾಕಿಕೊಂಡಿದ್ದೇನೆ. ನೀವು ನೋಡಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಬಳಸ್ಕೊಂಡು ಹಾಕ್ಕೊಳ್ಳಿ. ಉಪ್ಪನ್ನು ಹಾಕಿ ನೀಟಾಗಿ ತಿರುಗಿಸಿದಾದ್ಮೇಲೆ ಒಂದು 5 ನಿಮಿಷ ಆದಮೇಲೆ ಈ ರೀತಿ ಕುದಿ ಬರುತ್ತೆ. ಈ ರೀತಿ ಕುದಿ ಬಂದಮೇಲೆ ನಾನು ಇಲ್ಲಿ ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಬಿಡೋಣ. ಕುಕ್ಕರಲ್ಲಿ ಮಾಡೋದಾದರೆ 1 ಅಥವಾ 2 ವಿಷಲ್ಗೆ ಎಲ್ಲ ಬೆಂದಿರುತ್ತೆ.
ಆದರೆ ನಾನಿಲ್ಲಿ ಪಾತ್ರೆಯಲ್ಲಿ ಮಾಡೋದ್ರಿಂದ ಒಂದು 10ರಿಂದ 15 ನಿಮಿಷ ಬೇಯಿಸಬೇಕು. ನಂತರ ಒಂದು 10 ನಿಮಿಷ ದಮ್ ಕಟ್ಟಿ ಲೋ ಸಿಮ್ಮಲ್ಲಿ ಇಟ್ಟು ದಮ್ ಕಟ್ಟಿದ್ರೆ ಬಿರಿಯಾನಿ ತುಂಬಾ ಚೆನ್ನಾಗಾಗಿರುತ್ತೆ. ನಾನು ಮಾಡಿದ ಬಿರಿಯಾನಿ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.